ಮೇಡಮ್ ನಾನು ನೋಡಿದ್ದೆಲ್ಲ ಕರೆಕ್ಟಾ, ನಾನು ಓದಿದ್ದೆಲ್ಲ ರೀಡಿಂಗ್ ಮಾಡ್ತಾರಲ್ವ ಆಕಾಶಿಕ್ ರೀಡಿಂಗು, ಮೇಡಮ್ ನಾನು ಹೀಲ್ ಮಾಡಿದ್ದೀನಿ, ಅವ್ರಿಗೆ ಹುಷಾರಾಗುತ್ತಾ. ಪ್ರಾರ್ಥನೆ ಮಾಡಿದಾಗ ನನಗೆ ಒಂದು ಎನರ್ಜಿ ಫ್ಲೋ ಆಯಿತು ನನ್ನ ದೇಹದೊಳಗಡೆ. ಆ ನಿಶಕ್ತಿ ಬಂದು ಶಕ್ತಿ ಬರೋ ಥರ ಆಯಿತು ದೇಹಕ್ಕೆ, ಗೊತ್ತಾಗುತ್ತಲ್ಲ ನಿಮಗೆ. ತುಂಬ ಒಳ್ಳೆ ಎನರ್ಜಿ ಫ್ಲೋ ಆಯಿತು. ನಾನು ಅವಾಗ ಹೇಳಿದೆ, ಇವಾಗ ನಾನು ಹಾಗೆ ಹೇಳೋದಾದರೆ ನಾನು ಮೈಕಲ್ ಜಾಕ್ಸನ್ ಅವ್ರದ್ದು ಇಲ್ಲಿ ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮೈಕಲ್ ಜಾಕ್ಸನ್ ಅವ್ರಿಗೂ ಡೌನ್ಲೋಡ್ ಆಗೋದಂತೆ ಸಾಂಗ್ಸ್ ಎಲ್ಲ. ಸಾಂಗ್ಸ್ ಎಲ್ಲ ಎಷ್ಟು ಫೇಮಸ್ ಅಲ್ವಾ ಸರ್, ಅವ್ರಿಗೆ ಒಂದೊಂದು ಸಾಂಗು ಡೌನ್ಲೋಡ್ ಆಗುತ್ತಂತೆ, ಅವ್ರಿಗೆ 3 ಗಂಟೆ ರಾತ್ರಿ ಡೌನ್ಲೋಡ್ ಆಗೋದಂತೆ. ನಿನ್ನ ದೇಹ ಬಿಡಬೇಕಾಗಿತ್ತು, ಬಟ್ ನಾವು ನಿನ್ನ ದೇಹನ ಎಕ್ಸ್ಟೆಂಡ್ ಮಾಡಿದ್ದೀವಿ, ನಿನ್ನ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನೀನು ಸ್ಪಿರಿಚುವಲ್ ಪಾತಕ್ಕೆ ಬಂದಿದೆಯಾ, ನಮ್ಮ ಪಾತಕ್ಕೆ ಬಂದಿದ್ದಾಗ ಗುರುಮಂಡಲದ ಏನೇನು ಕೆಲಸ ಇದೆಯೋ ನಿನ್ನ ಕೈಲಿ ಮಾಡಿಸ್ತೀವಿ ಅಂತ ಹೇಳಿದ್ರು. ರಿಲೀಜಿಯಸ್ ಅಂತ ಹೇಳ್ಬೋದು, ಯಾಕಂದರೆ ದೇವರು ಅದೆಲ್ಲ ಮಾಡ್ತೀವಿ ನಮ್ಮ ಮನೆಗಳಲ್ಲಿ, ನಮ್ಮ ತಂದೆ ತಾಯಿ ನಾವು ಎಲ್ಲ. ಆದರೆ ಸ್ಪಿರಿಚುವಲ್ ಅನ್ನೋದೇ ಡಿಫ್ರೆಂಟು, ರಿಲೀಜಿಯಸ್ ಅನ್ನೋದೇ ಡಿಫ್ರೆಂಟು. ತುಂಬ ಒಳ್ಳೆ ಎನರ್ಜಿ ಫ್ಲೋ ಆಗ್ತಾ ಇದೆ ಗುರುಗಳೇ, ನೀವು ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ನೀವು ಯಾರು ಅಂತ ನನಗೆ ಹೇಳ್ತೀರಾ ಅಂತ ಕೇಳಿದೆ ನಾನು. ಆ ಕೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ನನಗೆ ಬಾಬಾಜಿ ಅಂತ ಕರೀತಾರೆ ಎಲ್ಲರೂ, ನೀನು ನನ್ನನ್ನು ಬಾಬಾಜಿ ಅಂತಲೇ ಕರಿ ಅಂತ ಹೇಳಿದ್ರು. ಅಮ್ಮ, ಆಮೇಲೆ ಇವಾಗ ನೀವು ಹೇಳ್ತಾ ಇದ್ರಿ ಡೌನ್ಲೋಡ್ ಆಗತ್ತೆ, ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅದನ್ನ ಬರ್ಕೊಂತೀನಿ, ಸೊ ಆಮೇಲೆ ಅದನ್ನ ನಾನು ಇತರರಿಗೂ ಕೂಡ ನಾನು ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಒಂದು ವಿಷಯ ನಿಮಗೆ ಯಾವಾಗ ನಿಮಗೆ ಶುರು ಆಯಿತು? ಸೊ ಇದಕ್ಕೆ ಒಂದು ಕನೆಕ್ಟಿವಿಟಿ ಅನ್ನೋದು ನಿಮಗೆ ಹೇಗೆ ಸಿಕ್ತು? ಸೊ ಈಗಾಗಲೇ ಈ ಮುಂಚೆ ನೀವು ತಿಳಿಸಿದ್ರಿ ನನಗೆ ಬಾಬಾಜಿ ಕೂಡ ಕನೆಕ್ಟಿವಿಟಿ ಆಗಿದ್ದಾರೆ ಅಂತ, ಅವರೊಂದು ಸಂಪರ್ಕ ಕೂಡ ಇದೆ ಅಂತ ಹೇಳಿದ್ರಿ. ಸೊ ಬಾಬಾಜಿ ಅವರ ಸಂಪರ್ಕ ಹೇಗೆ ಶುರುವಾಯಿತು? ಸೊ ಆ ಒಂದು ಪಯಣ ಹೇಗಿತ್ತು ನಿಮಗೆ? ಸ್ಪಿರಿಚುವಲ್ ಪಾತ್ ಅನ್ನೋದು ನೀವು ಹೇಗೆ ಶುರು ಆಯಿತು ನಿಮಗೆ? ನಾನು ಹೇಳಬೇಕಂದ್ರೆ ನಾನು ಸ್ಪಿರಿಚುವಲ್ ಪಾತಲ್ಲಿ ಇರಲಿಲ್ಲ, ರಿಲೀಜಿಯಸ್ ಅಂತ ಹೇಳ್ಬೋದು. ಯಾಕಂದರೆ ದೇವರು ಅದೆಲ್ಲ ಮಾಡ್ತೀವಿ ನಮ್ಮ ಮನೆಗಳಲ್ಲಿ, ನಮ್ಮ ತಂದೆ ತಾಯಿ ನಾವು ಎಲ್ಲ. ಆದರೆ ಸ್ಪಿರಿಚುವಲ್ ಅನ್ನೋದೇ ಡಿಫ್ರೆಂಟು, ರಿಲೀಜಿಯಸ್ ಅನ್ನೋದೇ ಡಿಫ್ರೆಂಟು. ಸ್ಪಿರಿಚುವಲ್ ಅನ್ನೋದು ಯಾವುದೇ ಪಂಥ ಆಗಲಿ ಯಾವುದೇ ಇದಕ್ಕಾಗಲಿ ಸೇರಿದ್ದಲ್ಲ. ಇದೇನಾಯ್ತು ಅಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ, ಯಾವಾಗ ನಮ್ಮ ಮನೆಯಲ್ಲಿ ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಹೀಲಿಂಗು, ರೇಖಿ ಇವೆಲ್ಲ ಕಲಿಯೋಕ್ಕೆ ಶುರು ಮಾಡಿದೆ ಅಂತ. ಆವಾಗ ಮೆಡಿಟೇಷನ್ನು ಎಲ್ಲ ಮಾಡೋಕ್ಕೆ ಹೋದಾಗ ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ, ತುಂಬ ಹೆಲ್ತ್ ಅಪ್ಸೆಟ್ ಆಯಿತು ನಂದು. ಅಂದರೆ ಹೆಲ್ತ್ ಸರಿ ಇಲ್ಲ ಅನ್ನೋದಕ್ಕಿಂತನೂ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ಬೋದು, ನಿತ್ರಾಣ ನಿಶಕ್ತಿ ಅಂತ ಹೇಳ್ಬೋದು. ನೋಡೋಕ್ಕೆ ಚೆನ್ನಾಗೇ ಇದ್ದೀನಿ, ಬೇರೆಯವ್ರು ಯಾರು ನೋಡಿದ್ರೆ ಅವಳು ಆರೋಗ್ಯವಾಗೇ ಇದ್ದಾಳೆ ಅಂತ ಅನ್ಕೋತಾರೆ, ಬಟ್ ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ಮತ್ತು ಮಾತಾಡೋಕ್ಕಾಗ್ತಿಲ್ಲ, ನನ್ನ ಕೈಯಿಂದನೇ ನಾನು ತೊಗೊಂಡು ಊಟ ಮಾಡೋಕ್ಕಾಗ್ತಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂತು ನನಗೆ. ಒಂದು 3 months ಆ ಥರ ನಾನು ಬೆಡ್ಡಲ್ಲೇ ಇದ್ದೆ. ಆದರೆ ಎದ್ದು ನಾನು ನನ್ನದು ಕೆಲಸಗಳೆಲ್ಲ ನಾನು ಮಾಡ್ಕೋತಿದ್ದೆ, ಆದರೆ ಅಡುಗೆ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ನಮ್ಮ ತಾಯಿನೇ ಮಾಡೋರು. ಮತ್ತು ನನ್ನ ಮಗ ತಿನ್ಸೋನು, ನನಗೆ ಊಟ ಮಾಡಿಸೋನು. ಯಾಕಂದ್ರೆ ದಿನಕ್ಕೂ ಆಗ್ತಿರ್ಲಿಲ್ಲ ನಂಗೆ ಅಷ್ಟು ಒಂಥರ ಇದು. ಮತ್ತು ದಿನ ಅಂದ್ಕೊಳ್ವೆ ನಾನು, ಓಕೆ ಕೃಷ್ಣ ನಾಮಸ್ಮರಣೆ ಮಾಡಿ ಸತ್ತರೆ ಕೃಷ್ಣನ ಲೋಕಕ್ಕೆ ಹೋಗ್ತಾರೆ ಅಂತಾರೆ, ಓಕೆ ನಾನು ದಿನ ಕೃಷ್ಣ ನಾಮಸ್ಮರಣೆ ಮಾಡೋಣ ಅಂತ ಹೇಳಿ. ಯಾಕಂದರೆ ಭಾಗವತ ಕೇಳುವೆ, ಯಾವಾಗಲೂ ರಾಧಾರಾಣಿ ಕತೆ ಕೇಳೋದು, ಭಾಗವತ ಕೇಳೋದು ಅದೆಲ್ಲ ಮಾಡ್ತಾಯಿದ್ದೆ. ದಿನ ಹಾಗೆ ಅನ್ಸೋದು, ಸತ್ತೋಗ್ತೀನಿ ಇವಾಗ ಸತ್ತೋಗ್ತೀನಿ ಇವಾಗ ಸತ್ತೋಗ್ತೀನಿ ಅಂತ. ದೇಹದಲ್ಲಿ ಶಕ್ತಿ ಇಲ್ವಲ್ಲ, ನಿಶಕ್ತಿ ಇದ್ದಾಗ ಯಾವುದೇ ಡಾಕ್ಟರ್ಗಳು ಇದನ್ನು ವಾಸಿ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಹೀಲರ್ಗಳನ್ನು ನಾನು ವಾಸಿ ಮಾಡ್ತೀನಿ ಹೀಲ್ ಮಾಡ್ತೀನಿ ಅಂದರು, ಬಟ್ ಅವ್ರ ಕೈಲೂ ಆಗಲಿಲ್ಲ. ಮೇ ಬಿ ಏನಂತ ಹೇಳಿದ್ರೆ, ನಾನು ಒಂದಿನ ಹೀಗೆ ಮಲಗಿದ್ದಾಗ ಯಾರೋ ಒಬ್ಬರು ನಮ್ಮ ತಾಯಿ ಜೊತೆ ಮಾತಾಡ್ತಾಯಿದ್ರು, ಗುರು ಅನುಗ್ರಹ ಇದ್ದರೆ ಸರಿ ಹೋಗುತ್ತೆ ಅಂತ ಏನೋ ವಿಷಯಕ್ಕೆ ಹೇಳ್ತಾ ಇದ್ರು ಅವರು. ಆವಾಗ ನಾನು ಅದನ್ನು ಕೇಳಿಸ್ಕೊಂಡು ನಾನು ಅಲ್ಲಿಂದನೇ ಪ್ರಾರ್ಥನೆ ಮಾಡಿದೆ, ಮಲಗಿದ ಜಾಗದಿಂದನೇ. ಗುರು ಅಂತ ಯಾರಾದರೂ ನನಗೆ ಗುರು ಅಂತ ಯಾರಾದರೂ ಒಬ್ಬರಿದ್ದರೆ ದಯವಿಟ್ಟು ನನಗೆ ಈ ಒಂದು ಇದರಿಂದ ಕಷ್ಟದಿಂದ ಹೊರಗೆ ತನ್ನಿ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದಾಗ ನನಗೆ ಒಂದು ಎನರ್ಜಿ ಫ್ಲೋ ಆಯಿತು ನನ್ನ ದೇಹದೊಳಗಡೆ. ಆ ನಿಶಕ್ತಿ ಬಂದು ಶಕ್ತಿ ಬರೋ ಥರ ಆಯಿತು ದೇಹಕ್ಕೆ, ಗೊತ್ತಾಗುತ್ತಲ್ಲ ನಿಮಗೆ. ತುಂಬ ಒಳ್ಳೆ ಎನರ್ಜಿ ಫ್ಲೋ ಆಯಿತು. ನಾನು ಅವಾಗ ಹೇಳಿದೆ, ತುಂಬ ಒಳ್ಳೆ ಎನರ್ಜಿ ಫ್ಲೋ ಆಗ್ತಾ ಇದೆ ಗುರುಗಳೇ, ನೀವು ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ನೀವು ಯಾರು ಅಂತ ನನಗೆ ಹೇಳ್ತೀರಾ ಅಂತ ಕೇಳಿದೆ ನಾನು. ಆ ಕೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ನನಗೆ ಬಾಬಾಜಿ ಅಂತ ಕರೀತಾರೆ ಎಲ್ಲರೂ, ನೀನು ನನ್ನನ್ನು ಬಾಬಾಜಿ ಅಂತಲೇ ಕರಿ ಅಂತ ಹೇಳಿದ್ರು. ಆವಾಗ ನಾನು ಫೋನಲ್ಲಿ ಗೂಗಲ್ ಸರ್ಚ್ ಮಾಡಿದೆ ಬಾಬಾಜಿ ಅಂತ. ಅವ್ರದ್ದೆಲ್ಲೋ ಒಂದು ಸಲ ಫೋಟೋ ನೋಡಿದ್ದು ನೆನಪಿತ್ತು ನನಗೆ, ಯಾರ್ದೋ ನಮ್ಮ ಹೀಲರ್ ತೋರಿಸಿದ್ದು. ಅದು ನನ್ನ ಕಣ್ಮುಂದೆ ಬಂತು ಆ ಪಿಕ್ಚರು, ಅದನ್ನು ತೋರಿಸಿದ್ರು. ಅಂದರೆ ಇವಾಗೆಲ್ಲೂ ನೀವು ಆ ಬಾಬಾಜಿ ಫೋಟೋ ಇವಾಗೆಲ್ಲೂ ನೋಡೋಕ್ಕಾಗಲ್ಲ ಆ ಥರದ್ದು. ಅಂದರೆ ಅದೊಂದು ಸ್ವಲ್ಪ ಹಳೆ ಫೋಟೋ, ಅದು ತುಂಬ ರೇರ್ ಜನದ ಹತ್ರ ಸಿಗುತ್ತೆ. ಅದು ಕಾವಿ ಬಟ್ಟೆ ಹಾಕೊಂಡಿರೋಂಥದ್ದು, ತುಂಬ ಯಂಗಾಗಿರೋಂಥ ಬಾಬಾಜಿ ಫೋಟೋ ಅದು. ಆಮೇಲೆ ಬಾಬಾಜಿ ಅಂತ ಹೇಳಿದ್ರು.
ಆಮೇಲೆ ನಾನು ಮಹಾವತಾರ್ ಬಾಬಾಜಿನ ಅಂತ ಕೇಳಿದೆ. ಹೌದು, ಎಲ್ಲರೂ ಮಹಾವತಾರ್ ಬಾಬಾಜಿ ಅಂತಾರೆ, ಬಟ್ ನೀನು ನನ್ನನ್ನು ಬಾಬಾಜಿ ಅಂತಲೇ ಕರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅವತ್ತಿಂದ ಅವ್ರು ನನ್ನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಂದು ಅವ್ರದ್ದು ಪಾಸ್ಟ್ ಲೈಫ್ ಸ್ಟೋರೀಸು ಮತ್ತು ಹೇಳೋರು, ನಿಂದು ಲೈಫ್ ನೋಡು 360 ಡಿಗ್ರಿ ಚೇಂಜ್ ಆಗುತ್ತೆ ನಿಂದು. ಅಂದರೆ ನಾನು ಬಾಬಾಜಿ ಆಲ್ಮೋಸ್ಟ್ ಒಂದು 16 ಅವರ್ವರೆಗೂ ಮಾತಾಡ್ತಾಯಿದ್ವಿ ಡೈಲಿ. ಅವರು ನಾನು ಮಾತಾಡ್ತಾನೆ ಇರ್ತಿದ್ವಿ. ಮಾತಾಡೋದು ಅಂದರೆ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಿರೋ ಥರ, ವಿಶ್ವಾಸರ ಜೊತೆ ಮಾತಾಡ್ತಿರೋ ಥರ ಅಲ್ಲ, ಬಟ್ ನನ್ನ ಮೈಂಡಲ್ಲಿ ಮಾತಾಡ್ತೀವಿ ನಾವು. ಟೆಲಿಪತಿಕಲಿ ಮಾತಾಡೋದು. ಯಾವಾಗಲೂ ಬಾಬಾಜಿ ಹೇಳ್ತಾರೋ, ನೋಡು ಈ ಥರ ಇತ್ತು ನಮ್ಮ ಲೈಫು, ನಾವು ಹಿಂಗಿದ್ವಿ, ನಾನು ನೀನು ಹಿಂಗೆ ಓಡಾಡ್ತಾ ಇದ್ವಿ ಅಂತೆಲ್ಲ ಹೇಳೋರು ಪಾಸ್ಟ್ ಲೈಫ್ ಬಗ್ಗೆ. ಆಮೇಲೆ ಅವರು ತುಂಬ ಪಿಕ್ಚರ್ಗಳು ತೋರಿಸೋರು. ನನಗೆ ಬಾಬಾಜಿ ಬಗ್ಗೆ ಖಂಡಿತ ಏನೂ ಗೊತ್ತಿರಲಿಲ್ಲ, 1% ನಾಲೆಡ್ಜ್ ಇರಲಿಲ್ಲ. ಸೊ ಬಾಬಾಜಿ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ. ಅವರು ಬೋನ್ ಫೈರ್ ಹಾಕ್ಕೊಂಡು ಸುತ್ತಲೂ ಎಲ್ಲ ಕೂತಿರೋದು, ಅದರಲ್ಲಿ ನೀನು ಕೂತಿದ್ಯಾ ನೋಡು ಅಂತೆಲ್ಲ ನನಗೆ ತೋರಿಸೋರು. ಬಟ್ ನಾನು ಅದನ್ನು ನಂಬ್ತಾ ಇರಲಿಲ್ಲ. ಅದಾದಮೇಲೆ ಗೂಗಲಲ್ಲಿ ಅವರೇ ಫೋಟೋ ತೋರಿಸೋರು ನನಗೆ, ಗೂಗಲಲ್ಲಿ ಅಥವಾ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಆ ಫೋಟೋ ತೋರಿಸೋರು. ಇದೇ ಅಲ್ವಾ ಬಾಬಾಜಿ ನೀವು ತೋರಿಸಿದ್ದು ಅಂದರೆ ನಾನು ಹೇಳಿದ್ರೆ ನೀನು ನಂಬಲಿಲ್ವಲ್ಲ, ಇದೆಲ್ಲ ನಾವು ಮಾಡ್ತಾಯಿದ್ವಿ ಅಂತ ಹೇಳೋರು. ನನಗೂ ಅವ್ರಿಗೂ ತಂದೆ ಮಗಳ ಸಂಬಂಧ ಅಂತಲೇ ನಾನು ಹೇಳ್ತೀನಿ. ಎಷ್ಟೋ ಜನಕ್ಕೆ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಒಬ್ಬಳೇ ಅಲ್ಲ ಬಾಬಾಜಿಗೆ ಕನೆಕ್ಟ್ ಆಗಿರೋದು, ತುಂಬ ಜನ ಕನೆಕ್ಟ್ ಆಗಿದ್ದೀರಿ, ತುಂಬ ಜನ ಬಾಬಾಜಿಯವ್ರ ದರ್ಶನನೂ ಪಡ್ಕೊಂಡಿದ್ದೀರಿ. ಅಂಥವ್ರನ್ನ ನನಗೂ ಗೊತ್ತು, ಅವ್ರಿಗೆಲ್ಲ ಒಂದು ನಮನ. ಬಟ್ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಕೃಷ್ಣಂಗೆ ಗೋಪಿಕೆಯರು ಜಂಬಾಪಟ್ರಂತೆ, ಕೃಷ್ಣ ನನ್ನ ಜೊತೆನೇ ಇದ್ದಾನೆ ಅಂದರೆ ಅವನೇನಂತ ಹೇಳಿದ್ರೆ ಅಷ್ಟು ಜನ ಗೋಪಿಕೆಯರಿಗೆ ಅವನು ಬೇರೆ ಬೇರೆ ಆಗಿ ಬಂದು ಅವ್ರನ್ನ ಮುದ್ದಾಡ್ತಾ ಇದ್ನಂತೆ. ಒಬ್ಳು ಗೋಪಿಕೆಗೆ ಬಂತಂತೆ ಎಲ್ಲ ಗೋಪಿಕೆಯರಿಗೂ, ನನಗೆ ಮಾತ್ರ ಕೃಷ್ಣ ನನ್ನ ಜೊತೆನೇ ಇದ್ದಾನೆ ಅಂತ ಡಬ್ ಅಂತ ಎತ್ತಾಕ್ಬಿಟ್ಟು ಹೊಟ್ಟೋದ್ನಂತೆ. ಆವಾಗಲೇ ಗೋಪಿಗೀತೆ ಆಗಿದ್ದು. ಸೊ ಕೃಷ್ಣನ್ಗೂ ಆ ಹಮ್ ಇಷ್ಟ ಆಗೋದಿಲ್ಲ, ಬಿಟ್ಟು ಹೊಟ್ಟೋಗ್ತಾನೆ. ಸೊ ನನಗೂ ಆ ಹಮ್ ಬೇಡ, ಬಾಬಾಜಿ ಯಾವಾಗಲೂ ನನ್ನ ಜೊತೆನೇ ಇರಲಿ, ಎಲ್ಲರ ಜೊತೆ ಇರಲಿ, ನನ್ನ ಜೊತೆನೂ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನನ್ನ ಜೊತೆನೇ ಇದ್ದರು ಬಾಬಾಜಿ ಅಂದರೆ ಇಲ್ಲಿ ತುಂಬ ಜನಕ್ಕೆ ಬೇಜಾರಾಗ್ಬೋದು. ನಿಮ್ಮೆಲ್ಲರ ಜೊತೆ ಇರೋ ಬಾಬಾಜಿ ನನ್ನ ಜೊತೆನೇ ಇದ್ದಾರೆ ಅಂತ ಹೇಳ್ತೀನಿ. ಹಾಗಾಗಿ ಅವರಿಂದನೇ ನಾನು ಉಳಿದಿದ್ದು. ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅವತ್ತೇ ನಾನು ಹೋಗ್ತಿದ್ದೆ ಅಂತ ಅನಿಸುತ್ತೆ. ಆಮೇಲೆ ಬಾಬಾಜಿನೂ ಹೇಳಿದ್ರು, ಅವ್ರದ್ದೊಂದು ಡಿಸ್ಕಷನ್ ನಡೀತಾ ಇತ್ತು ಗುರುಮಂಡಲ್ ಅಂತ. ಈಗಾಗಲೇ ಹೇಳಿದೆ ನಾನು, ಗುರುಮಂಡಲಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು, ನನಗೆ ತೋರಿಸಿದ್ರು ಅವರು. ನಾನು ಹೇಳಿದೆ, ಏನು ಬಾಬಾಜಿ ಇವತ್ತೇನೋ ಡಿಸ್ಕಷನ್ ಕೂತಿದ್ದೀರಾ, ಎಲ್ಲ ಮೀಟಿಂಗ್ ಕೂತಿದ್ದೀರಾ ಏನು ಅಂತ ಕೇಳಿದೆ. ಇಲ್ಲಿ ಮಾತ್ರ ನಾವು ಆಫೀಸಲ್ಲಿ ಕಾರ್ಪೊರೇಟ್ ಕಂಪ್ನಿಲಿ ಮೀಟಿಂಗ್ ಮಾಡ್ತೀವಿ ಇನ್ಕೋಬೇಡಿ, ಇಲ್ಲಿನ ಮೀಟಿಂಗ್ ಯಾವ ಥರ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಬಟ್ ಅಲ್ಲಿನ ಮೀಟಿಂಗು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ ಅವರು, ಆಮೇಲೆ ನಮ್ಮೆಲ್ಲರ ಕಲ್ಯಾಣಕ್ಕೆ. ಸೊ ಅವ್ರು ಹೇಳಿದ್ರು, ಇಲ್ಲ ನಿನ್ನ ದೇಹ ಬಿಡಬೇಕಾಗಿತ್ತು, ಬಟ್ ನಾವು ನಿನ್ನ ದೇಹನ ಎಕ್ಸ್ಟೆಂಡ್ ಮಾಡಿದ್ದೀವಿ, ನಿನ್ನ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನೀನು ಸ್ಪಿರಿಚುವಲ್ ಪಾತಕ್ಕೆ ಬಂದಿದೆಯಾ, ನಮ್ಮ ಪಾತಕ್ಕೆ ಬಂದಿದ್ದಾಗ ಗುರುಮಂಡಲದ ಏನೇನು ಕೆಲಸ ಇದೆಯೋ ನಿನ್ನ ಕೈಲಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೆ ಅವರಿಂದ ಅವ್ರು ಕೊಟ್ಟಿರೋ ಭಿಕ್ಷೆ ಇದು, ನನ್ನ ಗುರುಗಳು ಕೊಟ್ಟಿರೋ ಭಿಕ್ಷೆಯಿಂದ ನಾನು ಇಲ್ಲಿ ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು, ವಿಶ್ವಾಸರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದು ಇದೆ ನನ್ನ ಕನೆಕ್ಷನ್ನು ಬಾಬಾಜಿ ಜೊತೆ. ಅದಾದಾಗಿಂದ ಬಾಬಾಜಿ ಏನೇನು ಹೇಳ್ತಾರೋ, ಈ ಕೋರ್ಸ್ ಮಾಡು ನೀನು, ಇದನ್ನು ಮಾಡಬೇಕು ಅಂತ ಹೇಳಿದಾಗೆಲ್ಲ ನಾನು ಅದನ್ನು ಮಾಡ್ಕೋತಾ ಇದ್ದೆ. ಆವಾಗ ನನಗೆ ಯಾವುದೇ ಐಡಿಯಾ ಇಲ್ಲ, ಮುಂಬರೋ ದಿನಗಳಲ್ಲಿ ಏನಾಗುತ್ತೆ ಅದರಿಂದ. ನಾನೇನು ಬಾಬಾನ ಕೇಳ್ತಾನೂ ಇರಲಿಲ್ಲ, ಇವತ್ತು ಕೇಳಲ್ಲ ನಾನು ಬಾಬಾಜಿನ. ಮುಂಬರೋ ದಿನಗಳಲ್ಲಿ ಏನಾಗುತ್ತೆ ಬಾಬಾಜಿ, ನಾನು ಯಾಕೆ ಇದನ್ನು ಮಾಡಬೇಕು, ನಾನು ಏನೂ ಪ್ರಶ್ನೆ ಮಾಡ್ತಿರಲಿಲ್ಲ. ಬಾಬಾಜಿ ಇದನ್ನು ಕಲಿ ನೀನು, ಇಲ್ಲಿಗೆ ಹೋಗು ನೀನು ಅಂದರೆ ನಾನು ಅಲ್ಲಿಗೆ ಹೋಗಿ ಅದನ್ನು ಕಲಿತೀನಿ. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಧನ್ಯವಾದ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನೂ ಆಳವಾಗಿ ಬಾಬಾಜಿ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋವಂಥ ಒಂದು ಆಸೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ವೀಕ್ಷಕರಿಗೆ ಇನ್ನೂ ಹಲವಾರು ಮಾಹಿತಿನ ತಾವು ಕೊಡಬೇಕು. ಖಂಡಿತ ಬಾಬಾಜಿ ಅವ್ರು ಕೊಟ್ಟರೆ ಖಂಡಿತ ಕೊಡ್ತೀನಿ ನಾನು. ನನಗೆ ನಿಜವಾಗ್ಲೂ ನಿಮ್ಮಷ್ಟು ಜ್ಞಾನ ನನಗಿಲ್ಲ ಬಾಬಾಜಿಯವ್ರ ಬಗ್ಗೆ. ನನಗೇನಂದರೆ ಬಾಬಾಜಿ ನನಗೆ ತಂದೆ ಅಷ್ಟೇ, ತಂದೆ ಬಗ್ಗೆ ನನಗೆ ಅಷ್ಟು ತಿಳಿದಿಲ್ಲ, ತಂದೆ ಪ್ರೀತಿ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಖಂಡಿತ ಅವ್ರು ಇದನ್ನು ಹೇಳು ಅಂದರೆ ನಾನು ಅದನ್ನು ಹೇಳ್ತೀನಿ ಖಂಡಿತವಾಗ್ಲೂ. ಅಮ್ಮ, ಆಮೇಲೆ ನಿಮ್ಮ ಒಂದು ವಿದ್ಯೆಗಳಲ್ಲಿ ಹೀಲಿಂಗು ಒಂದು ಪ್ರಮುಖವಾದದ್ದು ಅಂತ ಕೇಳ್ಪಟ್ಟೆ ನಾನು. ಸೊ ಈ ಹೀಲಿಂಗ್ ಅಂದ್ರೆ ಏನು, ಈ ಹೀಲಿಂಗು ಹೇಗೆ ನಮಗೆ ಕೆಲಸ ಮಾಡುತ್ತೆ, ಅಂದ್ರೆ ಇದು ಯಾವ ಒಂದು ಸ್ಟೇಜಲ್ಲಿ ಇದ್ದವ್ರನ್ನ ಅದು ಕಾಪಾಡಬಹುದು ಈ ಹೀಲಿಂಗಿಂದ. ಸೊ ಆ ಹೀಲಿಂಗ್ ಬಗ್ಗೆ ಶಿಕ್ಷಕರಿಗೆ ಒಂದು ಕೆಲವು ಮಾಹಿತಿನ ನೀವು ನೀಡಬೇಕು ಅಂತ. ಹೀಲಿಂಗ್ ಬಗ್ಗೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ. ಹೀಲಿಂಗ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಾನು ಹೇಳೋದಾದರೆ, ನೀವು ಮೆಡಿಟೇಟರ್ಸ್ಗೆ ನಾನು ಹೇಳೋದಾದರೆ, ನೀವು ಮೆಡಿಟೇಷನ್ ಮಾಡುವಾಗ ಯಾವ ಕಾಸ್ಮಿಕ್ ಎನರ್ಜಿ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೋ, ನಿಮ್ಮ ಸಹಸ್ರ ಚಕ್ರದಿಂದ ಪ್ರವೇಶ ಮಾಡುತ್ತೆ ಕಾಸ್ಮಿಕ್ ಎನರ್ಜಿ, ಅದೇ ಹೀಲಿಂಗು. ಆಯಿತಾ? ಅದರಲ್ಲಿ ದೊಡ್ಡದಾದ ಹೀಲಿಂಗ್ ಇನ್ನೇನಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ಹೀಲಿಂಗ್ ಆಗ್ತಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಸಮಾಧಾನ ಆಯಿತು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನು ಆ ರೀತಿ ನಿರ್ಮಾಣ ಮಾಡಿದ್ದಾರೆ. ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿನ ತಗೊಳ್ಳೋ ಅಂಥ ಎನರ್ಜಿ ಸೆಂಟರ್ಸ್ ಆಗಿರುತ್ತೆ ದೇವಸ್ಥಾನಗಳು.
ಅದಕ್ಕೆ ನಮಗೆ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ಮತ್ತು ಅಲ್ಲಿ ದೇವ್ರನ್ನ ನೋಡಿ ಬಂದಾಗ ನಮ್ಗೊಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ, ಒಂದು ಸ್ವಲ್ಪ ದಿನ ನಾವು ಆರಾಮಾಗಿರ್ತೀವಿ ಅಂತ ಹೇಳೋದು ಅದಕ್ಕೇ. ಯಾಕಂದರೆ ನಿಮಗೆ ಕಾಸ್ಮಿಕ್ ಎನರ್ಜಿನ ನಿಮಗೆ ತೊಗೊಳೋದು ಗೊತ್ತಿಲ್ಲ ಆಯಿತಾ. ಕೆಲವೊಂದು ಸಲ ಏನಾಗುತ್ತೆ ಹೇಳಿದ್ರೆ, ಕೆಲವ್ರಿಗೆ ಚಕ್ರಗಳೆಲ್ಲ ಬ್ಲಾಕ್ ಆಗಿರುತ್ತೆ. ಈ ಚಕ್ರ ಬ್ಲಾಕ್ ಆಗಿದ್ದಾಗ, ಸ್ಪೆಷಲಿ ಈ ಚಕ್ರ ಬ್ಲಾಕ್ ಆಗಿದ್ದಾಗ, ಅಥವಾ ಯಾವುದೇ ನೆಗೆಟಿವ್ ಎನರ್ಜಿಯಿಂದ ಫೋರ್ಸ್ಫುಲಿ ಕೆಲವರು ಬ್ಲಾಕ್ ಮಾಡಿರ್ತಾರೆ ಈ ಚಕ್ರನ. ಇದು ಬ್ಲಾಕ್ ಆಗಿದ್ದರೆ, ಸಹಸ್ರಾರು ಚಕ್ರ ಬ್ಲಾಕ್ ಆಗಿದ್ದರೆ, ಮತ್ತು ಇದಕ್ಕೆ ಮೇಲ್ಗಡೆ ತುಂಬ ಚಕ್ರ ಇದೆ, ಸೋಲ್ ಸ್ಟಾರ್ ಚಕ್ರಾಸ್ ಅಂತ ಹೇಳ್ತೀವಿ ನಾವು ಅದನ್ನು, ಕನೆಕ್ಷನ್ ಚಕ್ರಾಸ್ ಅಂತ ಹೇಳ್ತೀವಿ. ಅದು ಏನಾದರೂ ಬ್ಲಾಕ್ ಆಗಿದ್ದರೆ ನಿಮಗೆ ಫ್ಲೋ ಬರಲ್ಲ. ಕಾಸ್ಮಿಕಲಿ ನೋಡಿ ಎಲ್ಲರೂ ತೊಗೋತಿದ್ದಾರೆ ಎನರ್ಜಿ, ನಾವ್ಯಾಕೆ ತೊಗೋತಿಲ್ಲ, ಯಾಕೆ ಸುತ್ತಮುತ್ತ ಎಲ್ಲ ಪ್ಲಾಂಟ್ಗಳು ಚೆನ್ನಾಗಿದೆ, ನಮ್ಮ ಗಿಡ ಮಾತ್ರ ಒಣಗ್ತಾ ಇದೆ ಯಾಕೆ ಅಂತ ಹೇಳ್ತಾರೆ ಕೆಲವರು, ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ಆ ಥರ ನಮ್ಗೆ ಯಾಕೆ ಕಾಸ್ಮಿಕ್ ಎನರ್ಜಿ ತೊಗೊಳಕ್ಕಾಗಲ್ಲ ಅಂದರೆ ನಿಮಗೆ ಬ್ಲಾಕೇಜ್ ಇರುತ್ತೆ. ಯಾವಾಗ ಬ್ಲಾಕೇಜ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಯಾವಾಗ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಜಪ ಮಾಡಿದಾಗಲೂ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಧ್ಯಾನಕ್ಕೆ ಕೂತಾಗ ಸೈಲೆನ್ಸಲ್ಲಿ ನೀವು ಯಾವಾಗ ಕೂತಿರ್ತೀರಾ ಆಗ ನಿಮ್ಮದೇ ಎನರ್ಜಿ ಸೆಂಟರ್ಸ್ ವರ್ಕ್ ಆಗುತ್ತೆ. ನಿಮ್ಮ ಎನರ್ಜಿ ಸೆಂಟರ್ಸ್ ವರ್ಕ್ ಆದಾಗ ಕಾಸ್ಮಿಕ್ ಎನರ್ಜಿನ ತೊಗೊಂಡಾಗ ಆ ಕಾಸ್ಮಿಕ್ ಎನರ್ಜಿ ಫ್ಲೋ ಆದಾಗ ಇಲ್ಲಿ ಏನೋ ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಒಳಗಡೆ ಏನೋ ಉಂಡಾಗಿರುತ್ತೆ ಅಂತ ಇಟ್ಕೊಳ್ಳಿ, ಕಾಸ್ಮಿಕ್ ಎನರ್ಜಿ ಫ್ಲೋ ಆದಾಗ ಅದೊಂಥರ ಮೆಡಿಸಿನ್ ಥರ ಅಲ್ಲೆಲ್ಲ ಪೋರ್ಷನ್ನ ಹೀಲ್ ಮಾಡ್ಕೊಂಡು ಹೋಗುತ್ತೆ. ಅದೇ ಥರ ನೀವು ಒಂದು 21 ದಿನ 11 ದಿನ ಅಂತ ಕೂತ್ಕೊಂಡ್ರೆ ನೀವು ಯಾರು ಹೀಲರ್ ಹತ್ರ ಹೋಗೋದೇ ಬೇಡ, ಅದೇ ಹೀಲ್ ಆಗುತ್ತೆ. ಆ ಪಾರ್ಟ್ ಮಾತ್ರ ನಿಮ್ಗೆ ಯಾವುದು ಪಾರ್ಟು ತೊಂದರೆ ಇದೆಯೋ ಆ ಪಾರ್ಟನ್ನು 1 ನಿಮಿಷ ಅದನ್ನು ಯೋಚನೆ ಮಾಡಿ ಕೂತ್ಕೊಂಡ್ರೆ ಸಾಕು. ಆ ಪೋರ್ಷನ್ಗೆ ಎನರ್ಜಿ ಪಾಸ್ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡು ಕೂತ್ಕೊಂಡ್ರೆ ಅದು ನಿಮಗೆ ಹೀಲಿಂಗ್ ಆಗುತ್ತೆ. ಅಂದ್ರೆ ಇವಾಗ ಸಾಮಾನ್ಯ ಜನಕ್ಕೆ ಇವಾಗ ಮೆಡಿಟೇಷನ್ ಮಾಡಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಿರಲ್ಲ. ಹೌದು, ಅಂದ್ರೆ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸೇ ತುಂಬಾ ಬರುತ್ತೆ ಆಕ್ಚುಲಿ ಆಗಿ ಸಾಮಾನ್ಯ ಜನಕ್ಕೆ. ಸೊ ಆಗ ಅವರು ಹೇಗೆ ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆನ ಅರ್ತು ಅದಕ್ಕೆ ಹೀಲಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಮ್ಮ ಅದು? ಹೌದು, ಹೀಲಿಂಗು ನಾವೆಲ್ಲ ಹೀಲರ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದು ಪಾಮ್ ಚಕ್ರ ಅಂತ ಹೇಳ್ತೀವಿ. ನಿಮಗೆ ಗೊತ್ತು, ಋಷಿಮುನಿಗಳೆಲ್ಲ ಹಿಂಗೆ ಆಶೀರ್ವಾದ ಮಾಡೋರು, ದೇವತೆಗಳೆಲ್ಲ ಹಿಂಗೆ ಮಾಡಿರೋರು. ಯಾಕೆ ಅಂದರೆ ಇಲ್ಲಿಂದ ಒಂದು ಪ್ರಭೆ ಬರೋ ಥರನೂ ನಿಮಗೆ ಫೋಟೋ ಬರ್ಬೋದು, ನೋಡಿರ್ಬೋದು, ನಿಮಗೆ ಇಲ್ಲಿಂದ ಫ್ಲೋ ಆಗ್ತದೆ ಅದೇ ಎನರ್ಜಿ. ಅದನ್ನು ನಾವೇನು ಮಾಡ್ತೀವಿ, ಈ ಪಾಮ್ ಚಕ್ರದಿಂದ ನಾವು ಹೀಲಿಂಗನ್ನು ಪಾಸ್ ಮಾಡ್ತೀವಿ ಬೇರೆಯವ್ರಿಗೆ. ಈ ಚಕ್ರದಿಂದ ಇವಾಗ ನಾವು ಇದಕ್ಕೆ ಸಿಂಬಲ್ಸ್ ಹಾಕೋತೀವಿ, ನಮ್ಗೆ ಯಾವ್ಯಾವ ಸಿಂಬಲ್ಸ್ ಬರ್ತವೆ, ರೇಖಿ ಸಿಂಬಲ್ಸು, ಇದು ಎಲ್ಲ ಬಂದು ಇದಕ್ಕೆ ಹಾಕ್ಕೊಂಡು ಚಾನಲ್ ಮಾಡ್ತೀವಿ. ಆ ಎನರ್ಜಿನ ನಮ್ಮ ಕೈಗೆ ಫ್ಲೋ ಮಾಡೋ ಥರ ಮಾಡ್ಕೋತೀವಿ. ಆ ನಮ್ಮ ಕೈಗೆ ಫ್ಲೋ ಮಾಡೋ ಎನರ್ಜಿನ ನಾವೇ ಕೊಡಲ್ಲ, ಅದನ್ನು ಕಾಸ್ಮಿಕ್ಕಿಂದ ತೊಗೋತೀವಿ. ಡಿವೈನ್ ಎನರ್ಜಿನ ತೊಗೊಂಡು ಆ ಡಿವೈನ್ ಲೈಟನ್ನು ನಿಮಗೆ ಕಳಿಸ್ತೀವಿ ಹೀಗೆ. ಓಕೆನಾ? ಇವಾಗ ನಿಮ್ಗೆ ಆ ಎನರ್ಜಿ ಫ್ಲೋ ಗೊತ್ತಾಗಬೇಕು ಅಂದರೆ ನಿಮಗೆ ಏನು ಪೇಯ್ನ್ ಇದೆ ಅದನ್ನು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ. ನಾನು ಇವಾಗ ನಿಮ್ಗೆ ಎನರ್ಜಿ ಫ್ಲೋ ಮಾಡ್ತೀನಿ ಎಲ್ರಿಗೂ. ಓಕೆನಾ? ಇವಾಗ ನೀವು ಯಾರು ಏನು ನಿಮ್ಗೇನು ಪ್ರಾಬ್ಲಮ್ ಇದೆ ನನಗೇನು ಗೊತ್ತಿಲ್ಲ, ಬಟ್ ಒಂದು ಇಂಟೆನ್ಷನ್ ಸೆಟ್ ಮಾಡ್ತಿದ್ದೀನಿ. ಯಾರು ನೋಡ್ತಿದ್ದಾರೋ ಇದನ್ನು ಅವರಿಗೆಲ್ಲ ಈ ದೈವಿಕ ಶಕ್ತಿ ಫ್ಲೋ ಆಗಲಿ, ಅವರಿಗೆಲ್ಲ ಆರಾಮಾಗಲಿ ಅಂತ ನಾನು ಕೇಳಿಕೊಂಡು ಈ ಎನರ್ಜಿನ ಫ್ಲೋ ಮಾಡ್ತಾ ಇದ್ದೀನಿ ಇವಾಗ. ಇವಾಗ ನಿಮಗೆ ಈ ಒಂದು ಎಷ್ಟು ನಿಮಿಷ ಆಯ್ತೋ ಗೊತ್ತಿಲ್ಲ ನನಗೆ, 1 ನಿಮಿಷನೂ ಆಗಿರಲ್ಲ ಅನ್ಕೋತೀನಿ, 1 ನಿಮಿಷ ಆಗಿರಬಹುದು. ಇದರಲ್ಲೇ ನಿಮಗೆ ನೀವು ನೋಡಿ ಬೇಕಾದ್ರೆ ಇದನ್ನ ಈ ಕಟ್ ಮಾಡಿ ಆ ಒಂದು ಇದನ್ನ ಮಾತ್ರನೇ ನೀವು ತಗೊಳ್ಳಿ ಎನರ್ಜಿ, ನಿಮ್ಗೆ ಇದರಲ್ಲೇ ಎಷ್ಟು ಎನರ್ಜಿ ಇದೆ ಅಂತ ಫೀಲ್ ಆಗುತ್ತೆ. ಇದನ್ನ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಿ. ನೀವು ಯಾರು ನನ್ನ ಮುಂದೆ ಕೂತಿಲ್ಲ, ಎಲ್ಲೆಲ್ಲಿದ್ದೀರೋ, ಯಾವ್ಯಾವ ಕಡೆಯಿಂದ ನೀವು ನೋಡ್ತಾ ಇದ್ದೀರೋ, ನಾವಿದು ಬ್ಯಾಂಗ್ಳೂರಿಂದ ಶೂಟ್ ಮಾಡ್ತಿದ್ದೀವಿ, ಬಟ್ ನೀವು ಎಲ್ಲೆಲ್ಲಿ ಕೂತಿದ್ದೀರೋ ನನಗೆ ಗೊತ್ತಿಲ್ಲ, ಯಾರು ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಒಂದು ಇಂಟೆನ್ಷನಿಂದ ಯಾರ್ಯಾರು ಇದನ್ನು ನೋಡ್ತಿದ್ದಾರೋ ಅವ್ರಿಗೆಲ್ಲ ಫ್ಲೋ ಆಗಲಿ ಅಂತ ಫ್ಲೋ ಮಾಡಿರೋವಂಥದ್ದು ಎನರ್ಜಿ ನಿಮಗೆ ಖಂಡಿತ ಅದರದ್ದು ಅನುಭವ ಆಗುತ್ತೆ. ಅದನ್ನೇ ಡಿಸ್ಟೆನ್ಸ್ ಎನರ್ಜಿ ಅನ್ನೋದು. ಏನಂತ ಹೇಳಿದ್ರೆ ಇದು ನನಗೆ ಮಾತ್ರ ಇದೆ ಶಕ್ತಿ ಅಲ್ಲ, ಇದು ಕಾಸ್ಮಿಕ್ ಎನರ್ಜಿ ಎಲ್ರಿಗೂ ಇರುತ್ತೆ. ಇವಾಗ ನೋಡಿ, ನಮ್ಮ ತಾತ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಯಂತ್ರ ಕಟ್ಟೋರು, ತಾಯ್ತ ಕಟ್ಟೋರು, ಆ ಮಂತ್ರ ಮಾಡ್ಕೊಡೋರು, ವಿಭೂತಿ ಮಂತ್ರಿಸೋರು ಅಷ್ಟೇ. ಅವ್ರಿಗೇನು ಶಕ್ತಿ ಇತ್ತು? ಎಲ್ರಿಗೂ ಇರುತ್ತೆ ಆ ಶಕ್ತಿ, ಬಟ್ ಆ ಶಕ್ತಿ ಅವೇರ್ನೆಸ್ ಬರಬೇಕು ನಮ್ಮ ದೇಹಕ್ಕೆ. ಎಲ್ಲ ಆತ್ಮಗಳೂ ದೈವಿಕ ಆತ್ಮಗಳೇ ಆಗಿರುತ್ತೆ. ಆ ದೈವಿ ಆತ್ಮಕ್ಕೆ ನಮ್ಮನ್ನು ನಾವು ಇದು ಮಾಡ್ಕೋಬೇಕಷ್ಟೇ. ಏನಂತ ಹೇಳಿದ್ರೆ
ನಮಗೂ ಆ ಶಕ್ತಿ ಇದೆ ಅನ್ನೋದು ನಮಗೆ ನಂಬಿಕೆ ಬರಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು. ಈಗ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸು ಅಷ್ಟೇ, ನಮ್ಮ ಹುಡುಗಿರುಗಳಾಗಿರ್ಬೋದು, ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ನಾನು ನೋಡಿದ್ದೆಲ್ಲ ಕರೆಕ್ಟಾ, ನಾನು ಓದಿದ್ದೆಲ್ಲ ರೀಡಿಂಗ್ ಮಾಡ್ತಾರಲ್ವ ಆಕಾಶಿಕ್ ರೀಡಿಂಗು, ಮೇಡಮ್ ನಾನು ಹೀಲ್ ಮಾಡಿದ್ದೀನಿ, ಅವ್ರಿಗೆ ಹುಷಾರಾಗುತ್ತಾ ಅಂದರೆ ಡೌಟು, ಸೆಲ್ಫ್ ಡೌಟು ಇಟ್ಕೊಳ್ಳೇಬಾರ್ದು ಈ ಇದರಲ್ಲಿ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ನಂದು ರೀಡಿಂಗ್ ಅವತ್ತಾಗಿಲ್ಲದೆ ಇರ್ಬೋದು, ಇವಾಗ ನಾನು ಹೇಳಿದ ತಕ್ಷಣ, ನಮ್ಮ ರೀಡಿಂಗ್ಗಳು ಹೇಳಿದ ತಕ್ಷಣ ನಿಮಗೆ ಅಲ್ಲಿ ಇದಾಗ್ಬಿಡೋದಿಲ್ಲ. 1-2 ವರ್ಷ ಆಗ್ಬೋದು, 1 ವರ್ಷ ಆಗ್ಬೋದು, ಬಟ್ ಆಮೇಲೆ ಅವತ್ತು ಆಗೇ ಇಲ್ಲ ಮೇಡಮ್ ನೀವು ಹೇಳಿದ್ದು ಅಂದವರೆಲ್ಲ ಆಮೇಲೆ ಫೋನ್ ಮಾಡಿ ಹೇಳಿದ್ದಾರೆ ನನಗೆ, ಮೇಡಮ್ ಆಗಿದೆ. ಒಬ್ರಿಗೆ ನಾನು ಹೇಳಿದ್ದೆ, ಮಗು ಆಗುತ್ತೆ ನಿಮಗೆ, ಖಂಡಿತ ಒಂದು ಗಂಡು ಮಗು ಆಗುತ್ತೆ ಅಂತ ಹೇಳಿದ್ದೆ. ಅವರು ಫೋನ್ ಮಾಡಿದ್ರು ನನಗೆ, ಮೇಡಮ್ ನಿಮ್ಗೊಂದು ಖುಷಿ ವಿಚಾರ ಹೇಳಬೇಕು ಅಂತ. ತುಂಬ ದಿನ ಆದಮೇಲೆ ಫೋನ್ ಮಾಡಿದರು. ಏನು ಹೇಳಿ ಅಂತ ಕೇಳಿದ್ದಕ್ಕೆ ನನಗೆ ಅವಳಿ ಜವಳಿ ಗಂಡು ಮಕ್ಕಳು ಆದರು ಮೇಡಮ್ ಅಂತ ಹೇಳಿದ್ರು. ಅವ್ರು ಎಷ್ಟು ದುಃಖಿಸ್ತಿದ್ರು, ಎಷ್ಟು ಅಳ್ತಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಮಕ್ಕಳೇ ಆಗಲ್ವೇನೋ ಆ ಪರಿಸ್ಥಿತಿಯಲ್ಲಿ. ಬಟ್ ನಾನು ಚೆಕ್ ಮಾಡಿದಾಗ, ನಾವು ಹೀಲಿಂಗ್ ಎಷ್ಟೋ ಮಾಡಿದ್ದೀವಿ, ಚೆಕ್ ಮಾಡಿದಾಗೆಲ್ಲ ಅವ್ರಿಗೆ ಮಕ್ಕಳು ಆಗುತ್ತೆ ಅಂತಲೇ ಬರ್ತಿತ್ತು. ಅದೆಲ್ಲ ಒಂದು ಟೈಮ್ ಲೈನ್, ಒಬ್ರೊಬ್ರಿಗೂ ಒಂದೊಂದು ಟೈಮ್ ಲೈನ್ ಇರುತ್ತೆ, ಅದು ಹಾಗೇ ಆಗುತ್ತೆ. ಅದು ನನಗೇನಂತ ಹೇಳಿದ್ರೆ, ನನ್ನ ಮೇಲೆ ನಂಬಿಕೆ ಇಲ್ಲ, ಇದು ನನ್ನ ಕಡೆಯಿಂದ ಬರಲ್ಲ. ನನ್ನ ಗುರುಗಳು ಹೇಳೋದ್ರಿಂದ ನಾನೇನು ಹೇಳೋದು, ಯಾರೇ ನಿಮ್ಮದು ಸರಿ ಇಲ್ಲ ಅಂತ ಹೇಳಿದ್ರು ನಾನು ಹೇಳೋದು, ನನ್ನ ಗುರುಗಳು ಹೇಳಿದ್ಮೇಲೆ ಅದು ಖಂಡಿತ ಸರಿ ಇರುತ್ತೆ ಅಂತ. ಅಂದರೆ ನಿಮಗೆ ಅಷ್ಟು ನಂಬಿಕೆ ಇರಬೇಕು. ಯಾವಾಗ ನಿಮ್ಗೆ ಅಷ್ಟು ನಂಬಿಕೆ ಇರುತ್ತೋ, ಕಾಸ್ಮಿಕ್ ಎನರ್ಜಿನೂ ಯೂನಿವರ್ಸೂ ನಿಮ್ಗೆ ಅದೇ ಥರ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಯಾವತ್ತೂ ನಿಮಗೆ ತೋರಿಸಿದ್ದು ನೀವು ನೋಡೋದಲ್ಲ, ನಾನು ಕಷ್ಟಪಟ್ಟು ನೋಡ್ತೀನಿ ಅಂದರೂ ನಿಮಗೆ ನೋಡೋಕ್ಕಾಗಲ್ಲ. ಕೆಲವ್ರು ಹೇಳ್ಬೋದು, ಅದೆಲ್ಲ ನಿಮ್ಮ ಇಮ್ಯಾಜಿನೇಷನು, ಅದಕ್ಕೆಲ್ಲ ನೀವು ಇದು ಮಾಡಬೇಡಿ, ಅದನ್ನು ಅಂದ್ಕೊಂಡು ನೀವು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಅಂತ ಅಂತಾರೆ. ಅದೆಲ್ಲ ನಾನು ಹೇಳ್ತಾ ಇರೋದು, ಇವಾಗ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ಅದೇ ಯಾಕೆ ಬರಬೇಕು ನಿಮಗೆ, ಅದೇ ಮೆಸೇಜ್ ಯಾಕೆ ಬರಬೇಕು ನಿಮಗೆ, ಯೂನಿವರ್ಸ್ ಕೊಡೋ ಅಂಥ ಮೆಸೇಜು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಿಸ್ಗೈಡ್ ಆಗಬೇಡಿ ಯಾರೂ, ನಿಮ್ಮ ಇಂಟ್ಯೂಷನ್ನು ನಿಮಗೆ ಅದು. ನಾನು ಹೇಮಾವತಿ, ನನ್ನ ಲೈಫ್ ಬೇರೆ, ನೀವು ಯಾರೋ ಆಗಿರ್ಬೋದು, ನಿಮ್ಮ ಲೈಫ್ ಬೇರೆ. ಇವಾಗ ವಿಶ್ವಾಸರು ಅವ್ರ ಲೈಫ್ ಬೇರೆ. ಇವಾಗ ನಾನು ನಂದನ್ನು ವಿಶ್ವಾಸರ ಲೈಫಿಗೆ ನಾನು ತುಂಬಕ್ಕಾಗಲ್ಲ. ಅವ್ರದ್ದೇನೋ ಕಷ್ಟಗಳು ಪಟ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅವರಲ್ವಾ, ಅವ್ರದ್ದೇನೋ ತುಂಬ ಸ್ಟ್ರಗಲ್ಸು. ಯಾಕಂದರೆ ಇಷ್ಟು ಅಚೀವ್ ಮಾಡಿದ್ರೆ ಅವ್ರು ಸುಮ್ಮನೆ ಅಚೀವ್ ಮಾಡಲ್ಲ, ಅವ್ರದ್ದು ತುಂಬ ಸ್ಟ್ರಗಲ್ಸ್ ಇರುತ್ತೆ, ತುಂಬ ಕಷ್ಟಪಟ್ಟಿರ್ತಾರೆ. ಯಾರೇ ಅಚೀವ್ ಮಾಡಿರೋರ್ಬೋದು, ನೀವು ಅಷ್ಟೇ. ನೀವು ನಿಮ್ಮ ಮನೆ ನಡೆಸ್ಕೊಂಡು ಹೋಗ್ತಿದ್ದೀರಾ, ಮಕ್ಳು ನೋಡ್ಕೋತಿದ್ದೀರಾ, ಅಷ್ಟು ವರ್ಷ ಆಯಿತು ಮದುವೆ ಆಗಿ ಅಂದರೆ ಸ್ಟ್ರಗಲ್ಸ್ ಇದ್ದೇ ನೀವು ಇರೋದಿಲ್ಲ ಲೈಫಲ್ಲಲ್ವಾ. ಎಲ್ಲರೂ ಸ್ಟ್ರಗಲ್ ಪಟ್ಟಿರ್ತೀರ. ನೀವು ಆ ಕಷ್ಟಕ್ಕೆ ಬೆಲೆ ಕೊಡಿ. ನಿಮ್ಮ ಇಂಟ್ಯೂಷನ್ ಖಂಡಿತ ಎಲ್ರಿಗೂ ಇಂಟ್ಯೂಷನ್ ಇದೆ. ಇಂಟ್ಯೂಟಿವ್ ಪವರ್ ಏನು ಅಂತ ಹೇಳಿದ್ರೆ, ಹುಟ್ಟಿದ ಮಕ್ಕಳಿಗೆ 7 ವರ್ಷದವರೆಗೂ ತುಂಬ ಇಂಟ್ಯೂಟಿವ್ ಪವರ್ ಇರುತ್ತೆ ಎಲ್ರಿಗೂ, ಹುಟ್ಟಿದ ಎಲ್ರಿಗೂ. ಆದರೆ ನಾವು ಅದನ್ನು ಅವ್ರಿಗೆ ಬೆಳೆಯೋದಕ್ಕೆ ಬಿಡಲ್ಲ, ಅವಕಾಶನೇ ಮಾಡಿಕೊಡಲ್ಲ. ಇವಾಗ ಆರ್ಟ್ ಆಫ್ ಲಿವಿಂಗ್ ಅವರೆಲ್ಲರೂ ಗಾಂಧಾರಿ ವಿದ್ಯೆ ಅಂತ ಇವಾಗೆಲ್ಲ ಹೇಳ್ಕೊಡ್ತಿದಾರಲ್ವ ಸರ್, ಗಾಂಧಾರಿ ವಿದ್ಯೆ ಆಗಿರ್ಬೋದು, ಥರ್ಡ್ ಐ ಇದೆಲ್ಲ ಆಗಿರ್ಬೋದು, ಅದೆಲ್ಲ ಏನೂ ಇಲ್ಲ. ಪವರ್ಸ್, ಇನ್ನರ್ ಪವರ್ಸು ಅವರೆಲ್ಲ ಏನಂತ ಹೇಳಿದ್ರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗುರುಗಳು. ನಮ್ಮ ಶ್ರೀ ರವಿಶಂಕರ್ ಗುರುಜಿ ಅವ್ರಿಗೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ, ತುಂಬ ಮಕ್ಕಳಲ್ಲಿ ಇರೋ ಪವರ್ಸ್ನ ನಾವು ತಂದೆ ತಾಯಿಗಳೇ ಕಟ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಗೊತ್ತಿರಲ್ಲ ಆ ಪವರ್ಸ್ ಬಗ್ಗೆ. ಮಕ್ಕಳನ್ನ ನಾವು ಇದು ಮಾಡ್ತೀವಿ, ಮಕ್ಕಳಿಗೆಲ್ಲ ಕಾಣಿಸ್ತಾ ಇರುತ್ತೆ, ಎಲ್ಲ ಕೇಳಿಸ್ತಾ ಇರುತ್ತೆ. ಪಾಸ್ಟ್ ಲೈಫ್ದು ಅಷ್ಟೇ, ಸುತ್ತಮುತ್ತ ನಡೆಯೋದು ಅವ್ರು ನೋಡ್ತಿರ್ತಾರೆ. ಪ್ರಾಣಿಗಳು ಅಷ್ಟೇ. ಮಕ್ಳುಗಳು 7 ವರ್ಷದವರೆಗೂ ನಾವೇನಾದರೂ ಅವ್ರನ್ನ ಕಟ್ ಮಾಡಿದ್ರೆ 7 ವರ್ಷದಿಂದ ಅವ್ರಿಗೆ ಪಾಪ ಸ್ಪಿರಿಚುವಲ್ ಕನೆಕ್ಟಿವಿಟಿನೇ ಇರಲ್ಲ. ಇವಾಗ ನೀವು ಎಷ್ಟೋ ಫಾರಿನ್ ಮಕ್ಳುಗಳನ್ನೆಲ್ಲ ನೋಡಿದ್ರೆ ಎಷ್ಟು ಇಂಟ್ಯೂಟಿವ್ ಇರ್ತಾರೆ ಗೊತ್ತಾ. ಅವರು 7 ವರ್ಷದ ಒಳಗಡೆ ಅವ್ರನ್ನ ಬ್ರಷ್ ಮಾಡ್ತಾರೆ ಅವ್ರ ಪೇರೆಂಟ್ಸು. ಇಫ್ ದೇ ಆರ್ ಇಂಟ್ಯೂಟಿವ್, ಅವ್ರಿಗೆ ಇಂಟ್ಯೂಷನ್ಸ್ ಬರುತ್ತೆ. ಆ ಇಂಟ್ಯೂಷನ್ಸಿಂದ ಅವ್ರು ಕೆಲಸ ಮಾಡೋ ಥರ ಮಾಡ್ತಾರೆ. ಇವಾಗೆಲ್ಲ AI ಅವೆಲ್ಲ ಟೂಲ್ ಎಲ್ಲ ಮಾಡೋರ್ಗು ಕ್ರಿಯೇಟಿವಿಟಿ, ಇಂಟ್ಯೂಷನ್. ಇವಾಗ ನಾನು ಹಾಗೆ ಹೇಳೋದಾದ್ರೆ, ನಾನು ಮೈಕಲ್ ಜಾಕ್ಸನ್ ಅವ್ರದ್ದು ಇಲ್ಲಿ ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಮೈಕಲ್ ಜಾಕ್ಸನ್ ಅವ್ರಿಗೂ ಡೌನ್ಲೋಡ್ ಆಗೋದಂತೆ ಸಾಂಗ್ಸ್ ಎಲ್ಲ. ಸಾಂಗ್ಸ್ ಎಲ್ಲ ಎಷ್ಟು ಫೇಮಸ್ ಅಲ್ವಾ ಸರ್. ಅವ್ರಿಗೆ ಒಂದೊಂದು ಸಾಂಗು ಡೌನ್ಲೋಡ್ ಆಗುತ್ತಂತೆ. ಅವ್ರಿಗೆ 3 ಗಂಟೆ ರಾತ್ರಿ ಡೌನ್ಲೋಡ್ ಆಗೋದಂತೆ. ಅವ್ರವ್ರ ಮ್ಯಾನೇಜರ್ಗೆ ಹೇಳಿ ಬರ್ಸೋರಂತೆ. ಒಂದಿನ ಫೋನ್ ಮಾಡ್ದಂತೆ ಅವ್ರ ಮ್ಯಾನೇಜರ್ಗೆ 3 ಗಂಟೆ ರಾತ್ರಿಲಿ, ಮ್ಯಾನೇಜರ್ ಎದ್ದೇಳು, ಇದು ಸಾಂಗ್ ಬರ್ಕೊ ಅಂತ ಹೇಳಿದ್ರೆ ಅವ್ನು ಹೇಳದ್ನಂತೆ, ಅಯ್ಯೋ ಮೈಕಲ್, ನಿನ್ಗೆ ಯಾವಾಗ ನೋಡಿದ್ರು 3 ಗಂಟೆ ಮಧ್ಯರಾತ್ರಿ ನೀನಂತೂ ಮಲ್ಗಲ್ಲ, ನಮ್ಮನ್ನೂ ಮಲ್ಗೋದು ಬಿಡಲ್ವಲ್ಲ ಅಂತ ಹೇಳದ್ನಂತೆ, ಬರ್ಕೊಳ್ಳಲ್ಲ ಅಂದಂತೆ. ಅವಾಗ ಮೈಕಲ್ ಜಾಕ್ಸನ್ ಹೇಳಿದ್ರಂತೆ, ನೋಡು ಯೂನಿವರ್ಸು ಈ ಸಾಂಗು ಈ ಡೌನ್ಲೋಡ್ ನನಗೆ ಕೊಟ್ಟಿದ್ದೆ, ಇವಾಗ ನಾನು ಇದನ್ನು ರಿಸೀವ್ ಮಾಡ್ಕೊಳ್ದೆ, ನಾನು ಇದನ್ನು ಕಳಿಸ್ಬಿಟ್ರೆ ಪ್ರಿನ್ಸ್ ಅಂತ ಅವಾಗ ಇದ್ರು, ಅವರು ಇವರೇನೆ ಅಂತ ಪೈಪೋಟಿ ಇದ್ದಿದ್ದು, ಪ್ರಿನ್ಸ್ಗೆ ಹೋಗುತ್ತೆ ಆ ಸಾಂಗು. ನಿನಗೆ ಪ್ರಿನ್ಸ್ಗೆ ಹೋಗ್ಬೇಕಾ, ನನಗೆ ಬೇಕಂದರೆ ನನಗೆ ಡೌನ್ಲೋಡು, ಇಲ್ಲಾಂದರೆ ಪ್ರಿನ್ಸಿಗೆ ಬಿಟ್ಕೊಡೋಣ ಅಂತ ಹೇಳೋರಂತೆ ಅವರು. ಹಾಗೆ ಡೌನ್ಲೋಡ್ ಅನ್ನೋದು ನನಗೆ ಮಾತ್ರನೇ ಅಲ್ಲ, ಎಲ್ರಿಗೂ ಆಗುತ್ತೆ. ನೀವು ಸಂಗೀತಗಾರರು ಎಷ್ಟೋ ಜನ ನಾನು ನೋಡ್ತೀನಿ, ನಾನು ಹೋದಾಗ ಒಂದು ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಅದರಲ್ಲಿ ಏನಂದರೆ ಒಬ್ಬರು ಮ್ಯೂಸಿಷಿಯನ್ ಬಂದಿದ್ರು ಲೇಡಿ. ಆ ಲೇಡಿನೂ ನನ್ನ ಥರನೇ ಕೂತ್ಕೊಂಡು ಮ್ಯೂಸಿಕ್ ಹಾಡನ್ನು ಡೌನ್ಲೋಡ್ ಬರ್ಕೋತಾ ಇದ್ರು ಅವ್ರು. ನಾನೇ ನೋಡಿದ್ದೀನಿ ಸ್ವತಃ. ಓಕೆನಾ. ಸೊ ಇದೆಲ್ಲವೂ ಡೌನ್ಲೋಡ್. ಇವಾಗ ಶಂಕರಾಚಾರ್ಯರಿಗೆ ಅವ್ರು ಸಾಕ್ಷಾತ್ ಶಿವನೇ, ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡೋಳಲ್ಲ, ಆದ್ರೂ ಅವರೆಲ್ಲ ಅಷ್ಟೆಲ್ಲ ಮಾಡಿರೋದು ಹೆಂಗೆ ಮಾಡಿದ್ರು ಅವ್ರು ಅಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ಅವೆಲ್ಲ ಡೌನ್ಲೋಡ್ಸೇ, ದೇವಾನು ದೇವತೆಗಳಿಂದ ಬಂದಿರೋ ಡೌನ್ಲೋಡ್. ಅದನ್ನು ನೀವು ನಂಬಲೇಬೇಕಾಗತ್ತೆ. ಈ ಅಮ್ಮಗೆ ಮಾತ್ರ ಹೆಂಗೆ ಬಂತು ಡೌನ್ಲೋಡ್ ಅಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಇವಾಗ ನೀವು ಹೇಳ್ತಾ ಇರೋ ಎಲ್ಲ ಶ್ಲೋಕಗಳು, ಮಂತ್ರಗಳು, ಕನಕಧಾರ ಆಗಿರ್ಬೋದು,
ಕನಕಧಾರ ಗೊತ್ತಲ್ಲ, ಒಂದು ನೆಲ್ಲಿಕಾಯಿ ಒಣಗೋಗಿರೋ ನೆಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಕನಕಧಾರ ಸ್ತೋತ್ರ ಹೇಳಿ ಅವ್ರಿಗೆ ಚಿನ್ನದ ಮಳೆಯನ್ನೇ ಹರಿಸಿದ್ರು ಶಂಕರಾಚಾರ್ಯರು. ಹಾಗೆ ಕನಕಧಾರ ಎಲ್ಲಿಂದ ಬಂದಿದ್ದು, ಅಲ್ಲಿಂದಾನೇ ಮೇಲಿಂದ ಬಂದಿರೋದೇ ಕನಕಧಾರ ಸ್ತೋತ್ರ ಅಲ್ವಾ. ಆ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯರು ಹೇಳಿದ್ದು. ಭೀಷ್ಮಾಚಾರ್ಯರು ಶೈಯಲ್ಲಿರುವಾಗ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಹಾಗೆ ಯಾರ್ಯಾರಿಗೆ ಯಾವಾಗ ಎಲ್ಲಿಂದ ಬಂದು ಲೋಕ ಕಲ್ಯಾಣ ಆಗುತ್ತೋ ಅದರಿಂದ ನಮಗೆ ಗೊತ್ತಿಲ್ಲ. ಇದೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಆಗ್ತಾ ಇರೋದು. ಇಂಥದ್ದನ್ನು ನೀವು ಕಲ್ತ್ರೆ ನಿಮ್ಮ ಜೀವನನೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.